ಕಾಂಗ್ರೆಸ್ನ ಸಮರ್ಥನೆ ಏನು? ಹೀರೋನ ವಿಲನ್ನ. ಹಿಂದೂ ದೇವಾಲಯ ಮಠಗಳಿಗೆ ಅಪಾರವಾಗಿ ಉದಾರವಾಗಿ ಕೊಡುಗೆಗಳನ್ನು ಕೊಟ್ಟಿದ್ದಾನೆ ಟಿಪ್ಪು ಸುಲ್ತಾನ್. ಹಾಗಾಗಿ ಟಿಪ್ಪು ಸುಲ್ತಾನ್ ಹೀರೋ ಅಂತ ಕಾಂಗ್ರೆಸ್ ವಾದ. 156 ಹಿಂದೂ ದೇವಾಲಯಗಳಿಗೆ ನೆರವು ನೀಡಿದ್ದ ಟಿಪ್ಪು ಅಂತೇಳಿ ಕಾಂಗ್ರೆಸ್ ಸಮರ್ಥನೆ ಮಾಡುತ್ತೆ ಮತ್ತು ಅದರ ಬಗ್ಗೆ ಅಂಕಿಅಂಶಗಳನ್ನು ಕೊಡುತ್ತೆ. ಶ್ರೀರಂಗಪಟ್ಟಣದ ದೇವಸ್ಥಾನಕ್ಕೆ 4 ಬೆಳ್ಳಿ ಬಟ್ಟಲು ಕೊಟ್ಟಿದ್ದಂತೆ. ಶ್ರೀರಂಗಪಟ್ಟಣ ದೇವಸ್ಥಾನಕ್ಕೆ, ಶ್ರೀರಂಗಪಟ್ಟಣ ರಾಜಧಾನಿ ಆಗಿತ್ತು ಆತನದು, ಆ ಬಟ್ಟಲು ಇಂದಿಗೂ ಅಲ್ಲಿದೆ, ಪೂಜಾ ವಿಧಿವಿಧಾನಗಳಲ್ಲಿ ಬಳಸಲಾಗ್ತಾ ಇದೆ ಅನ್ನುವಂಥ ಸಮರ್ಥನೆಯನ್ನು ಕಾಂಗ್ರೆಸ್ ಮಾಡುತ್ತೆ. ಆ 4 ಬೆಳ್ಳಿ ಪಾತ್ರೆಗಳಲ್ಲಿ ಟಿಪ್ಪು ಹೆಸರಿದೆ, ಶ್ರೀಕೃಷ್ಣನ ಹೆಸರಿದೆ ಅಂತ ಕಾಂಗ್ರೆಸ್ ಸಮರ್ಥನೆ ಮಾಡುತ್ತೆ. ಹಿಸ್ಟ್ರಿಯನ್ನು ಇಟ್ಕೊಂಡು ಸಮರ್ಥನೆ ಮಾಡುತ್ತೆ. ಅಂದರೆ ಬೇರೆ ಬೇರೆ ಅವರು ಅಷ್ಟೇ ಇವರು ಅಷ್ಟೇ, ಅದಕ್ಕೆ ತನ್ನದೇ ಆದ. ಆಮೇಲೆ ನಂಜನಗೂಡಿನಲ್ಲಿ ಹಕೀಮ್ ನಂಜುಂಡ ಅಂತ ಒಂದು ವಿಗ್ರಹ ಇದೆ. ಅದು ನಿಜ ಕೂಡ. ಅಂದರೆ ನಮಗೆ ಗೊತ್ತಿರೋ ವಿಚಾರ ಅಲ್ವಾ ಕೆಲವೆಲ್ಲ. ಹೇಗೆ ನಾನು ಮೇಲುಕೋಟೆಯಲ್ಲಿ ಗಲಾಟೆ ಆಯಿತು, ಮೇಲುಕೋಟೆಯಲ್ಲಿ ಬ್ರಾಹ್ಮಣರು, ಅಯ್ಯಂಗಾರಿ ಬ್ರಾಹ್ಮಣರು ಅಲ್ಲಿ ದೀಪಾವಳಿ ಆಚರಿಸ್ತಾ ಇಲ್ಲ ಅಂಥೇಳಿ ಹೇಗೆ ನಮ್ಗೆ ಗೊತ್ತಿದೆಯೋ ಈ ವಿಚಾರ ಕೂಡ ಅಷ್ಟೇ. ಇಲ್ಲಿ ನಂಜುಂಡೇಶ್ವರ ಅಂತಂದರೆ ಏನು ಗೊತ್ತಾ? ನೀವು ಯಾವುದೇ ಅಲ್ಲಿಗೊಂದು ಹರಕೆ ಅಥವಾ ಮುಡಿಪು ಕಟ್ಕೊಂಡ್ರೆ ದೇಹದಲ್ಲಿರುವಂಥ ಯಾವುದಾದ್ರೂ ನಂಜು ಅಂತಂದರೆ ಕಾಲು ನೋವಿದೆ, ಕೈ ನೋವಿದೆ, ತಲೆನೋವಿದೆ, ಯಾವುದಾದ್ರೂ ಶೂಲೆ ಇದೆ, ನಂಜನಗೂಡಿನ ನಂಜುಂಡನಿಗೆ ನೀವು ಮುಡಿಪು ಕಟ್ಟಿದರೆ, ತಿರುಪತಿ ತಿಮ್ಮಪ್ಪನ ಥರ ಮುಡಿಪು ಕಟ್ಟಿದರೆ ಹೆಂಗೆ ನಮ್ಮ ಆಕಾಂಕ್ಷೆಗಳು ಈಡೇರುತ್ತೋ ಇಲ್ಲೂ ಕೂಡ ಅಷ್ಟೇ. ಇದು ಹೋಗಲಪ್ಪ ಅಂತೇಳಿ ಮುಡಿಪು ಕಟ್ಟಿದ್ರೆ ನಂಜುಂಡ ಆ ನಂಜನ್ನು ಎಳ್ಕೋತಾನೆ ಅನ್ನೋದು ಪ್ರತೀತಿ. ಯಾಕೆಂದರೆ ನಂಜುಂಡ ವಿಷಕಂಠ, ನೀಲಕಂಠ ಅಂತೇಳಿ. ಇಲ್ಲಿ ಒಂದು ಪಚ್ಚಲಿಂಗ ಇದೆ, ಪಚ್ಚಲಿಂಗ ನೀವು ನೋಡಿರ್ಬೋದು. ಇದನ್ನು ನಂಜನಗೂಡಿನ ದೇವಸ್ಥಾನದಲ್ಲಿ ಶಿವಲಿಂಗವನ್ನು ಸ್ಥಾಪನೆ ಮಾಡ್ದ ಅವರದನ್ನು ಏನು ಬಾರ್ಷಾಲಿಂಗ ಅಂತ. ಇದು ಪಚ್ಚಲಿಂಗ ಹಕೀಮ್ ನಂಜುಂಡ ಅಂತ. ಯಾಕೆ ಅಂತ ಕಥೆ ಹೇಳ್ಬಿಡ್ತೀನಿ ನಿಮಗೆ. ಹಕೀಮ್ ನಂಜುಂಡ, ಟಿಪ್ಪು ಸುಲ್ತಾನ್ ಬಳಿ ಒಂದು ದೊಡ್ಡ ಆನೆ ಇರುತ್ತೆ, ಪಟ್ಟದ ಆನೆ ಅಂತ ಹೇಳ್ತಾರೆ ಅದನ್ನು. ಅದರ ಕಣ್ಣಿಗೊಂದು ಗಾಯ ಆಗತ್ತೆ. ಆ ಗಾಯವನ್ನು ಉಪಶಮನ ಮಾಡೋದಕ್ಕೆ ಎಲ್ಲ ವೈದ್ಯರನ್ನು ತರಿಸ್ತಾನವ. ಯಾರಿಗೂ ಉಪಶಮನ ಮಾಡೋಕ್ಕಾಗೋದಿಲ್ಲ. ಆಗ ಯಾರೋ ಒಬ್ಬರು ವಯೋವೃದ್ಧರು ಹೇಳ್ತಾರಂತೆ, ನೀನೇನು ಮಾಡಬೇಡ, ಈ ಕಣ್ಣಿನ ನಂಜು ಇದೆಯಲ್ಲ, ನಂಜನಗೂಡಿನ ಆ ಪ್ರಸಾದವನ್ನು, ಆ ತೀರ್ಥವನ್ನು ಆ ಕಣ್ಣಿಗೆ ಹಾಕ್ಸು, ಅಲ್ಲಿ ಹೋಗಿ ಹೇಳು ಅಂತ ಹಿರಿಯರು ಹೇಳೋ ರೀತಿಯಲ್ಲಿ ಹೇಳಿದ್ರಂತೆ. ಆಗ ಟಿಪ್ಪು ಸುಲ್ತಾನ್ ವಾರ್ನಿಂಗ್ ಮಾಡ್ತಾನಂತೆ, ನೋಡೋ ಅದು ಮಾಡ್ತೀನಿ ನಾನು, ಒಂದು ವೇಳೆ ಆಗಿಲ್ಲ ಅಂತಂದರೆ ತಲೆ ತೆಗಿತೀನಿ ಅಂತ. ಆ ತೀರ್ಥ ಹಾಕಲಾಗತ್ತೆ. ಪವಾಡ ಸದೃಶ ರೀತಿಯಲ್ಲಿ ಆನೆಯ ಕಣ್ಣು ಗುಣವಾಗುತ್ತಂತೆ. ಬಹಳ ಅಚ್ಚುಮೆಚ್ಚಿನ ಆನೆ ಗುಣವಾಗುತ್ತೆ, ಕಣ್ಣು ಗುಣವಾಗುತ್ತೆ, ಕಣ್ಣು ಬೇನೆ ಗುಣವಾಗುತ್ತೆ. ಹಾಗಾಗಿ ಟಿಪ್ಪು ಸುಲ್ತಾನ್ ಅಲ್ಲೊಂದು ಉಡುಗೊರೆ ಕೊಡ್ತಾನಂತೆ. ಈಗಲೂ ಅಲ್ಲಿ ಬರೆದಿದೆ, ಬೇಕಿದ್ರೆ ಅಲ್ಲಿ ನೀವು ಈಗಲೂ ನಂಜನಗೂಡಿಗೆ ಹೋದರೆ ನೋಡ್ಬೋದು, ಟಿಪ್ಪು ಸುಲ್ತಾನ್ ಕೊಟ್ಟಿದ್ದು ಅಂತೇಳಿ ಹಕೀಮ್ ನಂಜುಂಡ ಅಂತ ಕರೀತಾರೆ. ಹಕೀಮ್ ನಂಜುಂಡ ಅಥವಾ ಬಾದ್ಷಾಲಿಂಗ ಅಂತ ಕರೀತಾರೆ. ಇವೆಲ್ಲವೂ ಕೂಡ ಕಾಂಗ್ರೆಸ್ ಮಾಡ್ಕೊಳ್ತಾ ಇರುವಂಥ ಸಮರ್ಥನೆ. ಆಮೇಲೆ 1976 ತ್ರಿಪ್ರಯಾರ್ ರಾಮ ದೇವಸ್ಥಾನದಲ್ಲಿ ಭೂದಾನ ಮಾಡ್ತಾನೆ. ರಾಜನಾಗಿದ್ದ, ಭೂದಾನ ಕೊಟ್ಟಿದ್ದಾನೆ, ಅವನು ಹೀರೋ, ವಿಲನ್ ಅಲ್ಲ ಅಂತೇಳಿ ಕಾಂಗ್ರೆಸ್ ಇಂಥ ಒಂದೊಂದೇ ವಾದಗಳನ್ನು ಮಾಡ್ತಾ ಹೋಗುತ್ತೆ. 123.4 ಎಕರೆ ಭೂಮಿಯನ್ನು ದಾನವಾಗಿ ನೀಡಿದಂತೆ ಆ ದೇವಸ್ಥಾನಕ್ಕೆ ದಾಖಲೆಗಳಿದೆ, ಮತ್ತೊಂದಿದೆ ಅಂತ ಹೇಳ್ತಾ ಇರ್ತಾರೆ. ಇನ್ನು ಶೃಂಗೇರಿ ಮಠಕ್ಕೂ ಟಿಪ್ಪು ಸುಲ್ತಾನ್ ನೆರವು ನೀಡಿದ್ದ ಅಂತಾರೆ. ಅಂದರೆ ಶೃಂಗೇರಿ ಮಠದ ಮೇಲೆ ಮರಾಠರು ಆಕ್ರಮಣ ಮಾಡ್ತಾರೆ. ಆ ಸಂದರ್ಭದಲ್ಲಿ ಮರಾಠರು ಬೆಡ್ನೂರು ಮೇಲೆ ದಾಳಿ ಮಾಡಿದರು, ಶೃಂಗೇರಿ ಮಠದ ಮೇಲೆ ಕೂಡ ದಾಳಿ ಮಾಡಿದರು. ಆ ಸಂದರ್ಭದಲ್ಲಿ ಮರಾಠರಿಂದ ರಕ್ಷಣೆ ಮಾಡಿದ್ರು ಟಿಪ್ಪು ಸುಲ್ತಾನ್. ಮತ್ತು ಶೃಂಗೇರಿ ಮಠ ದೋಚಿ ಶಾರದಾಂಬೆಯ ವಿಗ್ರಹ ನಾಶ ಮಾಡಿದರು ಮರಾಠರು. ಆಗ ತಡೀತಾನೆ ಟಿಪ್ಪು ಸುಲ್ತಾನ್. ಶಾರದಾಂಬೆ ವಿಗ್ರಹ ಮರುಸ್ಥಾಪಿಸಲು ಟಿಪ್ಪು ನೆರವು ನೀಡಿದ್ದ, ಇದರ ಬಗ್ಗೆ ದಾಖಲೆ ಇದೆ ಅಂತೇಳಿ ಕಾಂಗ್ರೆಸ್ ಹೇಳುತ್ತೆ. ಟಿಪ್ಪು ಸುಲ್ತಾನ್ ವಿಲನ್ ಅಲ್ಲ, ಹೀರೋ. ಆಮೇಲೆ ಮುತ್ತರೆಕುಂಟದ ಭಗವತಿ ದೇವಸ್ಥಾನಕ್ಕೆ 194.51 ಎಕರೆ ಭೂದಾನ ಮಾಡಿದ್ದ ಟಿಪ್ಪು ಸುಲ್ತಾನ್. ಇದು ಕಾಂಗ್ರೆಸ್ ಮತ್ತು BJP ನಡುವಿನ ಒಂದೊಂದೇ ಆರೋಪ ಪ್ರತ್ಯಾರೋಪ. ಕೊಲ್ಲೂರು ಮೂಕಾಂಬಿಕಾ ಕ್ಷೇತ್ರದಲ್ಲಿ ಈಗಲೂ ಸಲಾಮಾರತಿ ನಡೆಯುತ್ತೆ. ಅದು ಹೌದು, ಸಲಾಮಾರತಿ ನಡೆಯುತ್ತೆ. ಆದರೆ ಅದು ಇತ್ತೀಚೆಗೆ ಭಾಳ ದೊಡ್ಡ ಗಲಾಟೆ ಆಗಿತ್ತು. ಸಲಾಮಾರತಿ ನಡೆಯುತ್ತೆ, ಆಗೋದಿಲ್ಲ, ಮತ್ತೊಂದು ಕೂಡ. ಇಷ್ಟೆಲ್ಲವೂ ಕೂಡ BJP ಮತ್ತು ಕಾಂಗ್ರೆಸ್ ನಡುವಿನ ವಾಗ್ಯುದ್ಧ. ಹೀರೋನ ವಿಲನ್ನ. ಈಗ ನಿಮ್ಮ ಮುಂದಿಟ್ಟಿದ್ದೀನಿ, ಹೀರೋನ ವಿಲನ್ನ ಅನ್ನುವಂಥದ್ದು. ಬೇರೆ ಬೇರೆ ವಿಚಾರಗಳಿದೆ ಇನ್ನೂ ಕೂಡ. ಸ್ವಾತಂತ್ರ್ಯ ಹೋರಾಟಗಾರ ಹೆಂಗಿದ್ರಿ ಸ್ವಾತಂತ್ರ್ಯ ಹೋರಾಟಗಾರ ಆಗ್ತಾರೆ, ಆಗ ಇನ್ನೂ ಆಗಿರಲಿಲ್ಲ, ತನ್ನ ರಾಜ್ಯಕ್ಕಾಗಿ ಹೋರಾಟ ಮಾಡ್ದ, ಆಮೇಲೆ ಅಲ್ಲಿ ಪರ್ಷಿಯನ್ ಭಾಷೆ ತಂದ, ಹೆಂಗೆ ಕನ್ನಡಿಗ ಆಗ್ತಾನೆ, ಇದೆಲ್ಲವೂ ಇದೆ. ಮತಾಂತರ ಮಾಡ್ದ, ಆಮೇಲೆ ಮಡಿಕೇರಿಯಲ್ಲಿ ಮತಾಂತರ ಮಾಡ್ದ, ಮಂಗಳೂರಲ್ಲಿ ಮತಾಂತರ ಮಾಡ್ದ, ಹೀಗೆಲ್ಲ ಇದೆ.